ಈ ಟ್ರಿಪ್ಪಿನ ಎರಡನೇ ವಿಡಿಯೋಕ್ಕೆ ಸುಸ್ವಾಗತ ಎಲ್ರಿಗೂ. ಇವತ್ತಿನ ಲೋಡ್ ಎಲ್ಲಿಗಪ್ಪ ಅಂತ ಅಂದರೆ ಇಲಾಬಾದ್ ಪಂಜಾಬಿಗೆ ಲೋಡ್ ಮಾಡ್ಕೊಂಡು ಹೊರಡಬೇಕು. ಬನ್ನಿ ಹಗ್ಗ ಟರ್ಪಲ್ ಹಾಕೊಂಡು ಹೊರಡೋಣ. ಇನ್ನಲ್ಲಿ ಗುರು ಲೋಡ್ ಮಾಡ್ಕೊಂಡು ಹಗ್ಗ ಟರ್ಪಲ್ ಹಾಕೊಂಡು ಅಲ್ಲೇ ಒಂದು 4 ಅವರ್ ವೆಯ್ಟ್ ಮಾಡಿ, ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಬಿಲ್ ಕೊಡೋದು ಲೇಟ್ ಆಗ್ಬಿಡ್ತು. ಹಂಗಾಗಿ ಒಂದು 4 ಅವರ್ ವೆಯ್ಟ್ ಮಾಡಿ ಬಂದಿದ್ದೀವಿ. ಇಲ್ಲೇ ಯಾವುದೋ ಒಂದು ಕನಸನ್ನು ನನಸು ಮಾಡಿದ ದೇವೇಂದ್ರ ಒಳ್ಳೆ ಟೈಟ್ಲು ಕೊಡ್ಬೇಕು ನಮ್ಮ ಶಿಷ್ಯಂದು. ನೋಡಿ ಗುರು ಹೆಂಗೈತೆ ಬೈಪಾಸು. ಕಾನ್ಪುರ್ ಸಿಟಿ ಬಿಟ್ಟು ಒಂದು 30-40 ಕಿಲೋಮೀಟ್ರ್ ಮುಂದೆ ಬಂದೆ ಗುರು, ಡೆಲ್ಲಿ ಬೈಪಾಸ್ ರೋಡಲ್ಲಿ. ನಮ್ಮ ರೈತರು ಬೆಳೆದಿರೋವಂಥ ಬೆಳೆಗಳನ್ನ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬೆಳಗಿನ ಟೈಮು ಆ ವೆದರ್ ನೋಡೋದು ಅಂತ ಅಂದರೆ ಏನೋ ಯಾವುದೋ ಜನ್ಮದ ಪುಣ್ಯ ಅನ್ಕೋಬೋದು, ಅಷ್ಟು ಚೆನ್ನಾಗಿದೆ ಗುರು. ವೆದರ್ ಮಾತ್ರ ಸೂಪರ್ ಆಗಿದೆ. ಇದು ನೋಡಿ ಗುರು, ಇದು ಲಾಟು ಪೂರ್ತಿ ಇಷ್ಟೊಂದು ಐತೆ. ಇದು ಏನಪ್ಪ ಒಂದು ಗೊತ್ತಾಗಲ್ಲ. ಗಾಡಿ ಜಾಡೊಳಗೆ ಹೊಡ್ಕೊಂಡು ಇದ್ರಲ್ಲಿ ಮಿಷನ್ ಕ್ರೇನಲ್ಲಿ ಎತ್ತಾಕ್ತಾರೆ. ಒಳಗಡೆ ಬಂದು ಈ ಲೋಡ್ ಗುರು, ಈ ರೋಡ್ ಇದ್ರ ಒಳಗಡೆ ಬರಬೇಕಿದು. ಬನ್ನಿ ಮುಂದೆ. ಯೂಟ್ಯೂಬ್ ಚಾನಲ್ ಈ ಟ್ರಿಪ್ನ ಎರಡನೇ ವಿಡಿಯೋಕ್ಕೆ ಸ್ವಾಗತ. ಇದು ಇವತ್ತಿನ ಲೋಡ್ ಎಲ್ಲಿಗಪ್ಪ ಅಂತ ಅಂದರೆ ಇಲಾಬಾದ್ ಟು ಪಂಜಾಬಿಗೆ ಲೋಡ್ ಮಾಡ್ತಿರೋದು ಗುರು. ಏನು ಲೋಡು ಅಂತ ಅಂದರೆ ಟಿಂಬರು. ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರಿಗೂ ಗೊತ್ತಿರ್ತದೆ ಟಿಂಬರು ಅಂತ. ಇಲ್ಲಿ ಭಾಷೆ ಲೋಕಲ್ ಭಾಷೆಯಲ್ಲಿ ಅದೇನೋ ಹೇಳ್ತಾರೆ, ನನಗೆ ಅರ್ಥ ಆಗಲಿಲ್ಲ. ನಾವು ಆಲ್ಮೋಸ್ಟ್ ಎಲ್ರಿಗೂ ಕಟ್ ಪೀಸ್ ಅಂತಲೇ ಹೇಳ್ಕೊಂಡು ಹೋಗ್ಬೇಕು ಬಾರ್ಡ್ರಲ್ಲಿ. ಇಲ್ಲಿಂದ ಲೋಡ್ ಮಾಡ್ಕೊಂಡು ಬಿಡಬೇಕು ಗುರು. ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಲೋಡ್ ಮಾಡ್ಕೊಂಡು ಹೊರಡೋಣ. ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತಲೂ ಹೇಳಿಲ್ಲ ಇನ್ನೂ. ಬಂದು ಸುಮಾರು ಒಂದು 1 ಗಂಟೆ ಹೊತ್ತಿಗೆ ಇಷ್ಟು ಲೋಡ್ ಮಾಡಿದ್ದಾರೆ. 12 ಟನ್ ಮಾಲ್ ಆಗುತ್ತೆ ಅಂತ ಹೇಳಿದರು. 12 ಟನ್ ಆಗೋ ಡೌಟು. ಇಲ್ಲೇ ಕಾಟ ವೇಬ್ರಿಡ್ಜ್ ಕಾಣ್ತೈತಿಲ್ಲ, ಅದೇ ವೇಬ್ರಿಡ್ಜು. ಖಾಲಿ ಗಾಡಿನೂ ಅಲ್ಲೇ ತೂಕ ಮಾಡಿಸಿದ್ದೀವಿ. ಫೈನಲಿ ಗುರು ಗಾಡಿ ಲೋಡ್ ಆಯಿತು. ಏನಂತ ಅಂದರೆ 12 ಟನ್ನು 12.5 ಟನ್ನು ಅಂತ ಹೇಳಿದರು. ಮಾಲ್ ಬಂದಿರೋದೇ 10 ಟನ್ನು ಗುರು. ಏನೂ ಮಾಡೋಂಗಿಲ್ಲ. ಬನ್ನಿ ಹೊರಡೋಣ. ಇಲ್ಲಿ ಹಗ್ಗ ಟರ್ಪಲ್ ಹಾಕಕ್ಕೆ ಕೇಳಿದ್ದೀನಿ. ಇವರೇ ಅಮಾಲಿಗಳು, ಇವರೇ ಹಾಕ್ತೀವಿ ಅಂತ ಹೇಳೋರೆ. ಈ ಗಾಡಿಗೆ ಫಸ್ಟ್ ಟೈಮ್ ಈ ಟಿಂಬರ್ ತುಂಬಿರೋದಲ್ವಾ, ನನಗೆ ಯಾವತ್ತೂ ಹಗ್ಗ ಹಾಕಿಲ್ಲ. ನಾವು ಈ ಥರ ಟಾರ್ಪಲ್ ಹಾಕ್ಬಿಟ್ಟು ಹಗ್ಗ ಹಾಕ್ಬೇಕು ಅಂತ ಹೇಳೋರೆ. ಹಾಕ್ತೀನಿ ಅಂತ ಹೇಳೋರು. ಅವರೇ 200 ರೂಪಾಯಿ ಕೊಡಿ ಅಂತವ. ಮತ್ತು ಲೋಡಿಂಗ್ ಸೇರಿ 500 ರೂಪಾಯಿ ಅಂತ ಹೇಳೋರೆ. ಬನ್ನಿ ಮುಂದೆ ನೋಡೋಣ. ಇನ್ನಲ್ಲಿ ಗುರು ಲೋಡ್ ಮಾಡ್ಕೊಂಡು ಹಗ್ಗ ಟರ್ಪಲ್ ಹಾಕೊಂಡು ಅಲ್ಲೇ ಒಂದು 4 ಅವರ್ ವೆಯ್ಟ್ ಮಾಡಿ, ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಬಿಲ್ ಕೊಡೋದು ಲೇಟ್ ಆಗ್ಬಿಡ್ತು. ಹಂಗಾಗಿ ಒಂದು 4 ಅವರ್ ವೆಯ್ಟ್ ಮಾಡಿ ಬಂದಿದ್ದೀವಿ. ಇಲ್ಲೇ ಯಾವುದೋ ಒಂದು ಇಲಾಬಾದ್ ರೋಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಒಳ್ಳೆ ಚೆನ್ನಾಗಿದೆ ಕಣ್ರಿ. ಪಾರ್ಕಿಂಗು ನಮ್ಮ ಡ್ರೈವರ್ಗಳು ಯಾರು ಬಂದರೆ ಇಲ್ಲಿ ನೋಡ್ಕೊಳ್ಳಿದು. ಪಾರ್ಕಿಂಗು ಎಂಟ್ರೆನ್ಸ್ ರೋಡ್ ಸೈಡಲ್ಲಿ ಐತೆ, ಚೆನ್ನಾಗಿ ಕಾಣುತ್ತೆ. ಒಳ್ಳೆ ಊಟನೂ ಕೊಡ್ತಾರೆ. ಆದರೆ ನಾನ್ ವೆಜ್ ಸಿಗೋಲ್ಲ, ವೆಜ್ ಮಾತ್ರ ಇಲ್ಲಿ. ಹಂಗೆ ಲೋಡ್ ಮಾಡ್ಕೊಂಡು ಬಂದ್ವಲ್ಲ. ಇನ್ನೇನು ನೋ ಎಂಟ್ರಿ ಇನ್ನೂ ಓಪನ್ ಆಗೋದು 11 ಗಂಟೆಗಂತೆ. ಅಲ್ಲಿ ಗಂಟೆ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಅಂತ ಪಂಜಾಬಿಗೆ ಮಾಡಿದ್ದೀವಿ. ಬನ್ನಿ ಮಾಡೋಣ ಮುಂದಕ್ಕೆ ಹೋಗಿ. ಕಾನ್ಪುರ್ ಎಂಟ್ರಿ ಆದ ಗುರು. ಸಿಟಿ ಒಳಗಡೆ ಬರ್ಬೇಕಾದ್ರೆ ಗೌರ್ಮೆಂಟ್ ಬಸ್ ಇಲ್ಲಿ 24/7 ಅನಿಸುತ್ತೆ. ಫುಲ್ಲು ಗೌರ್ಮೆಂಟ್ ಬಸ್, ಹೆವಿ ಗೌರ್ಮೆಂಟ್ ಬಸ್ ಓಡಾಡ್ತಿದ್ದ ಗುರು. ಇಲ್ಲಿ ಬ್ರಿಡ್ಜ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಹೋದರೆ ರೈಲ್ವೆ ಬ್ರಿಡ್ಜ್ ಐತೆ. ಏನು ಚೆನ್ನಾಗಿ ಕಾಣ್ತಿತ್ತು ಅಂದರೆ ನೈಟ್ ಹೊತ್ತೊಳೆ ಸೂಪರಾಗಿ ಕಾಣ್ತಿತ್ತು ಒಳ್ಳೆ. ನಾವು ನೋಡಿ ಖುಷಿಯಾಗೋದೆ. ಏನು ಈ ಥರ ಎಲ್ಲ ಜನ ಇಷ್ಟೊತ್ತಿನಲ್ಲಿ ಸುಮಾರು ನಾನು ಬಂದಾಗ ಅಲ್ಲಿಗೆ 2:45-3 ಗಂಟೆ ಆಗಿತ್ತು ಅಂದಿವಿ ಅಲ್ಲಿ ಬಂದಾಗ. ಅಷ್ಟೊತ್ತಿನಲ್ಲೂ ಸಿಕ್ಕಾಪಟ್ಟೆ ಜನ ಗುರು. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಮುಂದೆ ಬರ್ತಾ ಇದ್ದೆ ಗುರು. ಏನು ಸಖತ್ತಾಗಿ ಕಾಣ್ತಿದ್ದು ನೋಡಿ ನಮ್ಮ ಇಂಡಿಯನ್. ಇನ್ನೊಂದು ಏನು ಗೊತ್ತಾ ಖುಷಿ ಗುರು, ಬರ್ತಾ ಇದ್ದೆ ಡೆಲ್ಲಿ ಹೈವೇಲಿ. ಡೆಲ್ಲಿ ಮಾಮೂಲಿ ಬೈಪಾಸ್ ರೋಡ್ ಐತಿ ಇದು. ಆ ಸಿಟಿ ದಾಟ್ಬಿಟ್ಟು ಕಾನ್ಪುರ್ ಸಿಟಿ ದಾಟ್ಬಿಟ್ಟು ಬರ್ತಾ ಇದ್ಬೇಕಾರೆ ಸಿಕ್ಕಿದ್ದಿದೆ ರೈಟ್ ಸೈಡಿಗೆ. ನಮ್ಮ ರೈತರು ಬೆಳೆದಿರೋ ಬೆಳೆಗಳು ಮತ್ತು ಆ ಬೆಳಗ್ಗೆ ಟೈಮು ಆ ವ್ಯೂ ಇರುತ್ತಲ್ಲ, ವ್ಯೂ ನೋಡೋಕ್ಕೆ ಏನೋ ಒಂಥರ ಖುಷಿ ಗುರು. ಜೀವನದಲ್ಲಿ ನಾವು ರೈತರ ಮಕ್ಕಳಾಗಿ ಹುಟ್ಟಿ ಈ ಥರ ಎಲ್ಲ ಇರುತ್ತಲ್ಲ, ನಮ್ಮ ಜಮೀನಲ್ಲಿ ಈ ಥರ ವೀಡಿಯೋ ಮಾಡೋಕ್ಕೆ ನಮ್ಗೆ ಅನ್ಸೋದೇ ಇಲ್ಲ. ಬೇರೆ ಕಡೆ ಬಂದಾಗ, ಬೇರೆ ಸ್ಟೇಟಲ್ಲಿ ಬಂದಾಗ ಈ ಥರ ಅನಿಸುತ್ತೆ. ಫೈನಲಿ ಗುರು ಅಂತಿಂತು ಡೆಲ್ಲಿ ಬೈಪಾಸ್ ಬಂದ್ಬಿಟ್ಟು ಗುರು. ರೋಡು ಬರ್ಬೇಕಾದ್ರೂ ಮಸ್ತು ಗುರು, ಈಗ ಬೈಪಾಸ್ ಹತ್ತಿದ್ಮೇಲೂ ಮಸ್ತು ಗುರು. ನಮ್ಮ ಶಿಷ್ಯ ಬೆಳಗ್ಗೆಯಿಂದ ಓಡಿಸಿ ಪಾಪ ನಿದ್ಗಣ್ಣಲ್ಲೇ ತೇಲ್ತಾವನೇ ಗುರು. ನೋಡು ಗುರು ಹಂಗೆ ಏನು ಸಖತ್ತಾಗೈತೆ ಬೈಪಾಸು. ಕಳೆದೋಗ್ಬೇಕು ಗುರು. ನಮ್ಮ ಶಿಷ್ಯಂದು ಜೀವನದ ಕನಸು ನೋಡಿ ಇದೆ. ಇಲ್ಲಿ ಸ್ಟ್ರೈಟ್ ಹೋದ್ರೆ ಜೀವನದ ಕನಸನ್ನು ನನಸು ಮಾಡಿದ ದೇವೇಂದ್ರ. ಒಳ್ಳೆ ಟೈಟ್ಲು ಕೊಡ್ಬೇಕು ನಮ್ಮ ಶಿಷ್ಯಂದು. ನೋಡಿ ಗುರು ಹೆಂಗೈತೆ ಬೈಪಾಸು. ಏನಾದರೂ ನಮ್ಮ ರೋಡೇ ಬಿಡಿ ಗುರು. ಏನು ಸಖತ್ತಾಗಿ ಮಾಡೋರೆ. ಈ ಎಕ್ಸ್ಪ್ರೆಸ್ ಹೈವೇ ರೂಲ್ಸ್ ಏನಂತ ಅಂದರೆ ಗುರು, ನಮ್ಮ ದೊಡ್ಡ ವೆಹಿಕಲ್ಗಳು ಲೆಫ್ಟ್ ಸೈಡಲ್ಲೇ ಹೋಗ್ಬೇಕು. ಮಿನಿಮಮ್ ಎಷ್ಟು ಸ್ಪೀಡು ಅಂತ ಅಂದರೆ 60-70. ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕಿರಲೇಬೇಕು ಈ ರೋಡಲ್ಲಿ. ಮತ್ತು ಮೊಬೈಲ್ ಬಳಸೋಂಗಿಲ್ಲ. ಇಷ್ಟು ರೂಲ್ಸ್ ಐತೆ. ಏನಾದ್ರು ಒಂಚೂರು ಇದಾದ್ರೂ ಕೇಸ್ ಬೀಳುತ್ತೆ, ಆನ್ಲೈನ್ ಕೇಸ್ ಬಿದ್ದುಬಿಡುತ್ತೆ. ಆಮೇಲೆ 50 ಕಿಲೋಮೀಟ್ರಿಗೆ ಮಿನಿಮಮ್ ಅಂತಂದರೆ ಒಂದು 500-600 ರೂಪಾಯಿ ಟೋಲ್ ಬರುತ್ತೆ ಗುರು ಈ ರೋಡಾಗ. ಇದು ಡೆಲ್ಲಿ ಬೈಪಾಸಲ್ಲಿ ಇದೊಂದು ಇದೈತೆ. ಇಷ್ಟು ಟೋಲ್ ಜಾಸ್ತಿ ಬರುತ್ತೆ.
ನಾಗ್ಪುರು ಮತ್ತು ಮುಂಬೈ ಎಕ್ಸ್ಪ್ರೆಸ್ ಹೈವೇ ಇತ್ತಲ್ಲ ಅದೇ ಥರ ಇದ್ದಾವೆ. ಇದು ಕಿಲೋಮೀಟ್ರ್ ಲೆಕ್ಕನೇ ಟೋಲ್ ಬರುತ್ತೆ ಗುರು. ಇದ್ದಾವೆ ಬನ್ನಿ ಗುರು ಮುಂದೆ ನೋಡೋಣ. ನೋಡ್ ಗುರು ಟೋಲ್ ಹೆಂಗೆ ಒಳಗೆ ಗಂಟೆ ಕಟ್ಟೋದ್ರೆ ಟೋಲ ಆದ್ರೂ ಒಂಥರ ಅಲ್ಟೆ ಕಾಣ್ತೈತೆ ಬಿಡು ಗುರು. ಒಳ್ಳೆ ಸಕಾಲ ಸೈಕ ಕಾಣ್ತೈತೆ. ಇಲ್ಲಿ ನೋಡೋಕ್ಕೆ ಒಳ್ಳೆ ಸಕಾಲ ಕಾಣ್ತೈತೆ. ನಮಗೆ ನಿಮಗೆ ಕಾಣಿಸ್ತೈತೆ ನಾವು ಗೊತ್ತಿಲ್ಲ. ನೋಡಿ ಒಳ್ಳೆ ಏನು ಸಕಾಲ ಕಾಣ್ತೈತೆ ಅಂತ. ಡಿಫ್ರೆಂಟ್ ಆಗೈತೆ ಟೋಲ್. ಇದೇ ಫಸ್ಟ್ ಟೈಮ್ ನಾನು ಈ ಥರ ಕಟ್ಟಿರೋದು ನೋಡಿದ್ದು. ಒಳ್ಳೆ ಸಕಾಲ ಡಿಫ್ರೆಂಟಾಗಿ ಕಟ್ಟವ್ರೆ. ಡೆಲ್ಲಿ ಬೈಪಾಸ್ ರೋಡ್ ಗುರು ಇದು. ಗುರು ಮುಂದೆ ನೋಡೋಣ ಏನು ಸೈಕ ಕಾಣ್ತೈತೆ ಗುರು. ಫೈನಲಿ ಗುರು ಬಂದು ರೀಚ್ ಆದೋ. ಇಲ್ಲಿಗೆ ನೈಟೇ ಬಂದು ರೀಚ್ ಆಗಿದ್ದೋ. ಬೆಳಗ್ಗೆ ಎಂಟ್ರಿ ಮಾಡಿಸ್ತೋ. ಎಂಟ್ರಿ ಮಾಡಿಸಿ ಸುಮಾರಿಗೆಲ್ಲ 11 ಗಂಟೆ ಆಗೈತೆ ಗುರು. ಏನು ಸಿಕ್ಕಾಪಟ್ಟೆ ಲಾಟು ಗುರು. ಬರೀ ನೀಲಗಿರಿನ ಎಲ್ಲಿ ನೋಡಿದ್ರು ಬರೀ ನೀಲಗಿರಿ ಇವೇ ಹೋಲ್ಸೆ ಗುರು. ಇವೆಲ್ಲ ಟಿಂಬರ್ ತುಂಬ್ಕೊಂಡು ನಮ್ಮ ಮುಂದೆ ಸುಮಾರು ಒಂದು 30 ಗಾಡಿ ಇದಾವೆ ಗುರು. ಅದು ಎಷ್ಟು ಗಾಡಿ ಇದಾವೆ 30 ಅನ್ಕೊಂಡಿದ್ದೀನಿ ನಾನು. ಅದೆಷ್ಟು ಗಾಡಿ ಇದಾವೆ ಗೊತ್ತಿಲ್ಲ. ಅಯ್ಯೋ ಬೇಜಾರಾಗಿ ಹೋಗ್ಬಿಡ್ತದೆ. ಬೆಳಗಿನ ಸಂಜೆ ಗಂಟೆ ನಿಂತ್ಕೋಬೇಕಲ್ಲ ಖಾಲಿ ಮಾಡೋಕ್ಕೆ ಅಂತ. ಅಲ್ಲಿಂದ ಕೊನೆಗೆ ಇಲ್ಲಿಗೆ ಬಂದು ಇದೇ ಲಾಸ್ಟ್ ಲಾಟಲ್ಲಿ ಕೊನೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪಾರ್ಟ್ 3 ವಿಡಿಯೋ ಬರುತ್ತೆ ಹಿಮಾಚಲದ್ದು ವ್ಯೂ ಇರೋದು. ಅದನ್ನು ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್